ನಾನು ನಿಮ್ಮ ಶ್ರೀರಾಮ್. ಇವತ್ತು ಗುಜರಾತ್ ಜುನಾಗಢಲ್ಲಿದ್ದೀವಿ. ನಾವು ಜಾಪ್ರವದಿ ಎಮ್ಮೆ ತೊಗೊಂಡಿದ್ವಿ. ನೀವು ನೋಡ್ಬೋದು, ಈ ಎಮ್ಮೆ ಬಂದ್ಬಿಟ್ಟು ಒಂದು ಟೈಮಿಗೆ 9ರಿಂದ 10 ಲೀಟ್ರ್ ಇದೆ. ಫೀಮೇಲ್ ಕಾಫ್ ಹಾಕಿದೆ. ಯಾರಿಗಾದರೂ ನಮ್ಮ ಕರ್ನಾಟಕದಲ್ಲಿ ಎಮ್ಮೆ ಸಾಕಬೇಕು ಅಂದರೆ 10 ಲೀಟ್ರ್ 9 ಲೀಟ್ರ್ ಒಳ್ಳೆ ಫ್ಯಾಟ್ ಬರೋ ಅಂಥ ಎಮ್ಮೆ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವೆಲ್ಲ ಪ್ರೆಗ್ನೆಂಟ್ ಇದೆ. ಟೋಟಲ್ 9 ಎಮ್ಮೆ ತೊಗೊಂಡಿದ್ದೀವಿ. 9 ಎಮ್ಮೆ ಇವತ್ತು ಬೆಂಗಳೂರಿಗೆ ನಮ್ಮ ಸ್ನೇಹಿತರು ಫಾರ್ಮಿಗೆ ಲೋಡ್ ಆಗ್ತಿದೆ. ಎಲ್ಲ ನಾವೇ ಸೆಲೆಕ್ಷನ್ ಮಾಡಿರೋದು. ನಿಮ್ಗೆ ಯಾರೇ ಆದರೂ ಎಮ್ಮೆ ಸಾಕಬೇಕು, ಈಗ ಫ್ಯಾಕ್ಟಿಗೋಸ್ಕರ ಬೇಕಾಗುತ್ತೆ ಎಮ್ಮೆ ಹಾಲು ಬಂದ್ಬಿಟ್ಟು ನಿಮಗೆ ಫ್ಯಾಟ್ ಬಂದು 8ರಿಂದ 7 8 ಇಷ್ಟು ಬರುತ್ತೆ. ಈಗ ಎಚ್ ಎಫ್ ಅಲ್ಲಿ ಬಂದ್ಬಿಟ್ಟು ನಿಮಗೆಲ್ಲ ಎಷ್ಟು ಸಿಗುತ್ತೆ ಅಂದರೆ 4-4.25 ಹೋಗೋಷ್ಟು ಸುಸ್ತು. ಒಂದು ಎಚ್ ಎಫ್ ಸಾಕೋದ 2 ಎಚ್ ಎಫ್ ಸಾಕೋದ ಒಂದು ಜಾಪ್ರವದಿ ಎಮ್ಮೆ ಸಾಕಿರೋ ಬೆಟರ್ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಎಮ್ಮೆಗೆ ಹಾಕೋ ಬಂಡವಾಳ ಜಾಸ್ತಿ ಇದ್ರೂ ಹಾಲು ಕ್ವಾಲಿಟಿ ಬರುತ್ತೆ, ಮತ್ತು ₹1 ಖರ್ಚು ಬರೋಲ್ಲ. ಇದಕ್ಕೆ ಯಾವುದೇ ಥರದ್ದು ಡಾಕ್ಟ್ರ್ ಆಗಲಿ ಮೆಡಿಷನ್ ಆಗಲಿ ಏನೂ ಬರೋಲ್ಲ. ಮತ್ತು ನೀವು ಎಂಥ ಗಲೀಜಲ್ಲಿ ಬಿಟ್ಟರು ಇದಕ್ಕೇನು ಇನ್ಫೆಕ್ಷನ್ನು ಏನೂ ಆಗೋಲ್ಲ. ಇಲ್ಲೆಲ್ಲ ನೀವು ನೋಡ್ಬೋದು, ಇದೆಲ್ಲ ನೆಲ ಅಷ್ಟೇ. ಇದಕ್ಕೆ ಯಾವುದೇ ಕಾಂಕ್ರೀಟ್ ಇಲ್ಲ, ಏನೂ ಇಲ್ಲ. ಈಗ ನೀವು ಇದರಲ್ಲಿ ಏನೋ ಎಚ್ ಎಫ್ ಹಸು ಸಾಕೋದಾದರೆ ಭಾಳ ಅಂದರೆ ಭಾಳ ಖರ್ಚು ಬರುತ್ತೆ. ಏಕೆಂದರೆ ಕೆತ್ತಲು ಬಾವು ಸಮಸ್ಯೆ ಇದೆ. ಇದರಲ್ಲಿ ಯಾವುದೇ ಥರದ ಕೆತ್ತಲು ಬಾವು ಸಮಸ್ಯೆ ಏನೂ ಇಲ್ಲ. ಯಾರಿಗಾದರೂ ಬೇಕು ಅಂದರೆ ಒಳ್ಳೆ ಬೆಲೆಯಲ್ಲಿ ನಮ್ಮ ಹತ್ರ ಜಾಪ್ರವಾದಿ ಎಮ್ಮೆ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿ ತಿಂಗಳಿಗೆ 10ರಿಂದ 9 ಎಮ್ಮೆ ಬರುತ್ತೆ. ಇದರ ಹಾಗೆ ಬರುತ್ತೆ. ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಇಲ್ಲೆಲ್ಲ ನೋಡ್ಬೋದು ನೀವು. ನಾವು ಇದರಲ್ಲಿ ಒಂದು 9 ಸೆಲೆಕ್ಷನ್ ಮಾಡಿದ್ವಿ. ಇದೊಂದು, ಅದೊಂದು, ಅಲ್ಲಿ 3 ಇದೆ, ಮತ್ತು ಇದೊಂದು ಪ್ರೆಗ್ನೆಂಟ್ ಇದೆ ಕೆಲವು. ನೀವು ನೋಡ್ಬೋದು. ಯಾರಿಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು.